ಲತಾ ಅಂತ ನನ್ನ ಹೆಸರು. ಬೇಡ ಅಂತ ಹೇಳಿದೆ ನಾನು. ಒಂದು 2 ಇಯರ್ಸ್ 3 ಇಯರ್ಸ್ ತುಂಬ ಹಠ ಮಾಡ್ದೆ, ಇರೋನೊಬ್ಬ ಬೇಡ ಅಂತ. ಬಟ್ ನಮ್ಮ ಬ್ರದರ್ ಮೈಸೂರಲ್ಲಿದ್ದಾರೆ, ಅವ್ರು ಅಸ್ಟ್ರಾಲಜರ್. ಸೊ ಅವರು ಹೇಳಿದ್ದು, ಇಲ್ಲ ನೀವು ಇವನ್ನ ಕಳಿಸಿ, ಇವನು ಹೆಸರು ಮಾಡ್ತಾನೆ ಅಂತ. ಅವರು 2018ನಲ್ಲೇ ಹೇಳಿದರು, ಇವನು ಆಗ್ತಾನೆ ಆ ಥರ ಎಲ್ಲ ಅಂತ. ನಮಗೆ ಅಷ್ಟು ಗೊತ್ತಿರಲಿಲ್ಲ ಏನು. ಬಟ್ ಅವ್ರು ಹೇಳ್ದಾಗೇ ಎಲ್ಲ ಆಯಿತು. ಅಮ್ಮ ಚಾಮುಂಡೇಶ್ವರಿ ಕೃಪೆ ಎಲ್ಲ ಆಗ್ತಾ ಇದೆ ಅವನಿಗೆ. ಬಟ್ ಸ್ಪಾನ್ಸರ್ಶಿಪ್ ಕರ್ನಾಟಕದಿಂದನೂ ಅವ್ನಿಗೆ ಸಿಗಬೇಕು. ಇಲ್ಲಿ ಗೌರ್ಮೆಂಟು ಸಹಕಾರ ಮಾಡಿದ್ರೆ ಭಾರತದಿಂದ ಅವನು ಒಳ್ಳೆ ಹೆಸರು ಮಾಡ್ತಾನಲ್ವ. ಯಾರು ಮಾಡ್ದಿರೋ ಹೆಸರು ನನ್ನ ಮಗ ಮಾಡ್ತಾನೆ. ಸ್ಪಾನ್ಸರ್ಸ್ ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಥೈಲ್ಯಾಂಡ್ 600cc ಫಸ್ಟ್ ಒಂದು ಡೆಬ್ಯೂ ಆಗಿರೋದಲ್ಲಿ ತುಂಬ ಕಷ್ಟಪಟ್ಟಿದ್ದಾನೆ ಸರ್, ತುಂಬ ಕಷ್ಟಪಟ್ಟಿದ್ದಾನೆ. ಜಿಮ್ಗೆ ಹೋಗ್ತಾನೆ, 6 hours ಡೈಲಿ ಜಿಮ್ಗೆ ಹೋಗ್ತಾನೆ. ಫುಡ್ ಎಲ್ಲ ಬರೀ ಗ್ರಾಮ್ಸ್ ಲೆಕ್ಕ ಒಂದು, ನಮ್ಮ ಥರ ಸ್ಪೂನ್ ಲೆಕ್ಕ ಇಲ್ಲ. 150 ಗ್ರಾಮ್ಸು, 5 ಹುರುಳಿಕಾಯಿ ಇಷ್ಟು, ಆ ಥರ ಅವನಿಗೆಲ್ಲ ಫಸ್ಟ್ ತುಂಬ ಕಷ್ಟ ಆಗೋದು, ಅಳು ಬರೋದು ನನಗೆ. ತುಂಬ ಅವ್ನು ಫುಡ್ಡಿ, ಅವನು ಚೆನ್ನಾಗಿ ಊಟ ಮಾಡೋನು. ಬಟ್ ಎಲ್ಲ ತುಂಬ ಸ್ಟ್ರಗಲ್ ಮಾಡಿ ಜಿಮ್ಗೆ ಹೋಗಿ ಎಲ್ಲ ಮಾಡ್ದ. ಬಟ್ ಒಳ್ಳೆ ಅವನಿಗೆ ಗುರುಗಳು ಸಿಗ್ತಾ ಇಲ್ಲ. ಅವ್ನಿಗೆ ಯಾರು ಸಿಕ್ಕಿದ್ರು ಸ್ವಲ್ಪ ಅದೇ ಸರಿಯಾಗಿ ಏನು ಬೈಕ್ಸ್ ಕೊಡಲ್ಲ. ನೀನು ಬೈಕ್ ಓಡಿಸಿದ್ರೆ ನೀನು ಒಳ್ಳೆ ರೈಡರ್ ಅಲ್ಲ ಅಂತಾರೆ, ನೀನು ಫಿಟ್ ಇಲ್ಲ ಅಂತಾರೆ. ಫಿಟ್ ಆದರೆ ನೀನು ಅದು ಬರಲ್ಲ ಇದು ಬರಲ್ಲ ಅಂತ ತುಂಬ ಅವನಿಗೆ ಇದು ಮಾಡಿದ್ದಾರೆ. ಒಳ್ಳೆ ಅವ್ನ ಗುರುಗಳು ಸಿಕ್ಕಿದ್ರೆ ತುಂಬ ಮುಂದೆ ಬರ್ತಾನೆ. ತುಂಬ ಜನ ಇದ್ದಾರೆ ಸರ್, ತುಂಬ ಜನ, ತುಂಬ ಪೊಲಿಟಿಕಲಿ ತುಂಬ ಅವ್ನಿಗೆ ಆಗೋಗಿದೆ. ಅವಮಾನಗಳು ತುಂಬ ನಮ್ಮ ಕಣ್ಮುಂದೆನೇ ಆಗಿದೆ ಅವನಿಗೆ. ನಮ್ಮ ಕಣ್ಮುಂದೆನೇ ಚೆನ್ನೈಯಲ್ಲಿ ತುಂಬ ಆಗಿದೆ. ಫಸ್ಟ್ ಅವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋರು, ಆಮೇಲೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಇವನು ಪ್ರೊಫೆಷ್ನಲ್ ರೈಡರ್ ಥರ ಆದ್ನಲ್ಲ, ಅವ್ರಿಗೆ ಗೊತ್ತಾಯಿತು. ಸೊ ಮೊದಲೇ ತಮಿಳ್ನಾಡಲ್ಲಿ ಕರ್ನಾಟಕದವರು ಅಂದರೆ ಅಷ್ಟಕ್ಕಷ್ಟೇ. ಸೊ ಕನ್ನಡದವರು ಅಂದರೆ ಅವರು ತುಳಿಯೋದೇ ಜಾಸ್ತಿ. ಇವನಿಗೆ ತುಂಬ ದುಡ್ಡು ತೊಗೊಳ್ಳೋರು, ಫೀಸ್ ಎಲ್ಲ ತೊಗೊಳ್ಳೋರು. ಬಟ್ ಬೈಕ್ ಸರಿಯಾಗಿ ಇದು ಮಾಡ್ತಾ ಇರಲಿಲ್ಲ. ನಿನಗೆ ಓಡ್ಸೋಕೆ ಬರಲ್ಲ, ನೀನು ಯು ಆರ್ ನಾಟ್ ಎ ಗುಡ್ ರೈಡರ್ ಅಂತ ಹೇಳೋರು. ಆ ಥರ ತುಂಬ ಅವನಿಗೆ ಟಾರ್ಚರ್ಸ್ ಎಲ್ಲ ಮಾಡಿದ್ದಾರೆ. ಹೌದು ಸರ್, ತುಂಬ. ಫಸ್ಟು ನನ್ನ ಮಗ ಹೇಳಿದ ಅದೇ ಸರ್, ಅವನು ಕ್ರ್ಯಾಶಸ್ ಆಗಿದ ತಕ್ಷಣ ಫಸ್ಟು ಅವನು ಚೆನ್ನೈಯಿಂದ ಬೆಂಗಳೂರಿಗೆ ಬಂದರೆ, ನಾವು ಹಾಸ್ಪಿಟ್ಲಿಗೆ ಏನಾದ್ರು ಹೋದರೆ ಫಸ್ಟ್ ಅವ್ನು ನನ್ನ ಮುಖ ನೋಡೋದು. ನೀನು ಅಳಬಾರ್ದು, ನೀನು ಬೇಡ ಅನ್ಬಾರ್ದು. ನನಗೆ ಫಸ್ಟ್ ಅವ್ನ ಕಂಡೀಷನ್ ಅದೇ, ನೀನು ಬೇಡ ಅನ್ಬಾರ್ದು, ನೀನು ಖುಷಿಯಾಗಿ ಕಳಿಸ್ಬೇಕು ನನ್ನ. ನೀನು ಯಾವುದೇ ಆ ಥರ ತುಂಬ ನಮಗೆ ಪಾಸಿಟಿವ್ ಆಗಿ ಇದು ಮಾಡಿದ ನಮಗೆ. ತುಂಬ ಆಗಿದೆ ಸರ್. ಆಗಿದೆ ಸರ್, ಆಗಿದೆ ಸರ್. ಒಂದು ವಿಚಾರ ಹೇಳ್ತೀನಿ. ಲಾಸ್ಟ್ ಆಗಸ್ಟಿಂದ ಅವನಿಗೆ 2 ಕಾಲರ್ ಬೋನ್ ಫ್ರಾಕ್ಚರ್ ಆಯಿತು ವಿತಿನ್ ಸ್ಪ್ಯಾನ್ ಆಫ್ 6 months ಅಲ್ಲಿ. ಆದರೆ 6 ತಿಂಗಳವರೆಗೂ ಅವ್ನು ಓಡಿಸ್ಬೇಡಿ ಅಂತ ಹೇಳಿದ್ರು ಡಾಕ್ಟರ್ಗಳು. ಆದರೆ 2 ತಿಂಗಳು ಅವ್ನ ಮನೇಲಿ ಇದ್ದಿದ್ದು, ರೆಸ್ಟ್ ತಗೊಂಡಿದ್ದು. ಆಮೇಲೆ ಮತ್ತೆ ಓಡ್ಸೋಕೆ ಶುರು ಮಾಡ್ದ. ಥೈಲ್ಯಾಂಡ್ ರೇಸು 2ನೇ ರೇಸಲ್ಲೂ ಅವನು ಕ್ರ್ಯಾಶ್ ಆಗಿತ್ತು. ಅವ್ನಿಗೆ